ಜೊತೆಗೆ ನಿಮ್ಮನ್ನು ಭೇಟಿಯಾಗಲು ದೇವರು ಕೊಟ್ಟ ಮಹಾಕೃಪೆಗಾಗಿ ದೇವರಿಗೆ ಸ್ತೋತ್ರವಾಗಲಿ. ಓಕೆ, ನಾವು ತಡ ಮಾಡದೆ ನಾವು ದೇವರು ಕೊಟ್ಟಂಥ ವಾಕ್ಯಕ್ಕೆ ನಾವು ಹೋಗೋಣ. ಈ ದಿವಸ ದೇವರು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಬರುವಂಥ ಸಂದೇಶ ಏನಂತಂದರೆ, ನಾವು ಒಳ್ಳೆಯ ಮರವಾಗಿದ್ದೀವ ಇಲ್ಲ ಕೆಟ್ಟ ಮರವಾಗಿದ್ದೀವ? ನಾವು ದೇವರಿಗೆ ಯಾವಾಗ ಒಳ್ಳೆ ಮರವಾಗಿರ್ತೀವೋ ದೇವರು ನಮ್ಮನ್ನು ಅಧಿಕವಾಗಿ ಇನ್ನೂ ಫಲ ಕೊಡುವಂತೆ ದೇವರು ಮಾಡ್ತಾರೆ. ನಾವು ಯಾವಾಗ ಕೆಟ್ಟ ಮರವಾಗ್ತೀವೋ ದೇವರು ಕಡಿದು ಬಿಸಾಡಲ್ಪಡ್ತಾರೆ. ನೋಡ್ರಿ, ವಾಕ್ಯದ ಸಂದೇಶದೊಟ್ಟಿಗೆ ನಾನು ಓದ್ಕೊಳ್ಳೋಣ. ಮತ್ತಾಯ 7ನೇ ಅಧ್ಯಾಯ 17ನೇ ವಚನದಲ್ಲಿ, ಹಾಗೆಯೇ ಒಳ್ಳೆ ಮರಗಳು ಒಳ್ಳೆ ಫಲವನ್ನು ಕೊಡುವು, ಉಳುಕು ಮರವು ಕೆಟ್ಟ ಫಲವನ್ನು ಕೊಡುವವು. ಒಳ್ಳೆ ಮರವು ಕೆಟ್ಟ ಫಲವನ್ನು ಕೊಡಲಾರದು, ಉಳುಕು ಮರವು ಒಳ್ಳೆಯ ಫಲವನ್ನು ಕೊಡಲಾರದು. ಒಳ್ಳೆಯ ಫಲವನ್ನು ಕೊಡುವ ಎಲ್ಲಾ ಮರಗಳನ್ನು, ಒಳ್ಳೆಯ ಫಲವನ್ನು ಕೊಡದ ಎಲ್ಲಾ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾನೆ. ಹೀಗಿರಲಾಗಿ ಅವರ ಫಲದಿಂದಲೇ ಅವರನ್ನು ತಿಳಿದುಕೊಳ್ಳಿರಿ. ಓ ಮೈ ಗಾಡ್, ನೋಡ್ರಿ, ಈ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾವು ಒಳ್ಳೆಯ ಮರವಾಗಿದ್ದರೆ ಕರ್ತನಿಗೆ ಒಳ್ಳೆಯ ಫಲವನ್ನು ಕೊಡ್ತೀವಿ. ನಾವು ಕೆಟ್ಟ ಮರವಾಗಿರೋದಾದ್ರೆ ಕರ್ತನಿಗೆ ನಾವು ಕೆಟ್ಟ ಫಲವನ್ನೇ ಕೊಡ್ತೀವಿ. ಕೆಟ್ಟ ಮರವನ್ನ ದೇವರು ಕಡಿದು ಬಿಸಾಡ್ತಾರೆ. ಅದೇ ರೀತಿಯಾಗಿ ಕೆಟ್ಟ ಫಲಗಳನ್ನ ದೇವರೆಂದಿಗೂ ಇರಿಸಿಕೊಳ್ಳುವುದಿಲ್ಲ. ಬೈಬಲಲ್ಲಿ ಒಂದು ಕಡೆ ವಾಕ್ಯ ಏನು ಹೇಳ್ತದೆ ಅಂದ್ರೆ, ಆದಿ ಖಂಡದಲ್ಲಿ ಆ ಒಂದು ಸಂದರ್ಭದಲ್ಲಿ ಕಾಯಿನನು ಮತ್ತೆ ಹೇಬೇಲನ ಕುರಿತಾಗಿ ನಾವು ನೋಡೋದಾದ್ರೆ, ಹೇಬೇಲನು ತನಗಿದ್ದಂಥ ಕುರಿಯ ಹೆಂಡಲ್ಲಿ ಒಂದು ಶ್ರೇಷ್ಠವಾದದನ್ನ ದೇವರಿಗೆ ಕೊಡ್ತಾನೆ. ಅದೇ ಕಾಯಿನನು ತಾನು ಹೊಲದಲ್ಲೇ ಬೆಳೆದಂಥ ಕಾಯಿ ಪಲ್ಯಗಳನ್ನ ಒಂದು ಕೆಟ್ಟದಾದ ಫಲವನ್ನ ಕೊಡ್ತಾನೆ. ದೇವರು ಇವರಿಬ್ಬರಲ್ಲಿ ಯಾರದನ್ನ ಮೆಚ್ಚಿಸಿಕೊಂಡ್ರು, ಯಾರದನ್ನ ಸ್ವೀಕಾರ ಮಾಡಿಕೊಂಡ್ರು? ಪ್ರಿಯ ಸಹೋದರ ಸಹೋದರಿ, ನೀನು ದೇವರಿಗೆ ಯೇಸು ಸ್ವಾಮಿ ನಂಬಿದ್ದೀನಿ, ನಾನು ಸಭೆಗೆ ಹೋಗ್ತಾ ಇದ್ದೀನಿ, ಪ್ರತಿದಿನ ಪ್ರೇಯರ್ ಮಾಡ್ತಾ ಇದ್ದೀನಿ, ಪ್ರತಿದಿನ ಬೈಬಲ್ ಓದ್ತಾ ಇದ್ದೀನಿ, ಇಷ್ಟು ಮಾತ್ರ ಇದ್ಬಿಟ್ರೆ ನಾವು ಒಳ್ಳೆಯ ಫಲವಲ್ಲ. ನಮ್ಮ ನಡವಳಿಕೆ, ನಮ್ಮ ಆಲೋಚನೆ, ನಮ್ಮ ಕಣ್ಣು ನೋಟಗಳು, ನಮ್ಮ ಬಾಯಿ ಮಾತುಗಳು, ಇದರಿಂದ ನಮ್ಮ ಕ್ರಿಯೆ ರೂಪವಾಗಿ ತೋರಿಸಲ್ಪಡುವಂಥದ್ದು ನಮ್ಮ ಜೀವಿತದಲ್ಲಿ ಒಳ್ಳೆಯ ಫಲವನ್ನು ಕೊಡುವಂಥದ್ದಾಗಿರ್ತದೆ. ಯೇಸು ಕ್ರಿಸ್ತನನ್ನು ನೋಡೋದಾದ್ರೆ ಆತನು ಒಂದು ಒಳ್ಳೆಯ ಫಲವನ್ನು ಕೊಡುವಂತ ಒಂದು ದೊಡ್ಡ ವೃಕ್ಷವಾದಂಥ ಮರ. ಇವತ್ತು ಯೇಸು ಸ್ವಾಮಿಯಲ್ಲಿ ಒಂದನ್ನು ಹುಡುಕಿದ್ರೂ ಸಹ ಕೆಟ್ಟ ಫಲವನ್ನು ಹುಡುಕಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಾ ಒಳ್ಳೆಯ ಫಲವನ್ನೇ ಉಂಟಾಗಿದೆ. ಏನು ಒಳ್ಳೆಯ ಫಲ ಅಂದ್ರೆ, ದೇವರ ಚಿತ್ತವನ್ನ ಹುಡುಕಿ ಮಾಡುವಂಥದ್ದೇ ಒಳ್ಳೆಯ ಫಲ. ನಮಗಿಷ್ಟ ಬಂದದನ್ನ ನಾವು ಮಾಡೋದಾದರೆ ಅದು ಕೆಟ್ಟ ಫಲ. ಯಾಕೆಂದ್ರೆ ನಾವು ಮಾಡುವಂಥದ್ದು ಬೇರೆ ವ್ಯರ್ಥವಾದದ್ದು, ನಮ್ಮ ಶರೀರಕ್ಕೆ ಇಷ್ಟ ಬರುವಂಥದ್ದು, ನಮ್ಮ ಆಲೋಚನೆಗಳಿಗೆ ಇಷ್ಟ ಬರುವಂಥದ್ದು, ಮನುಷ್ಯರನ್ನ ಮೆಚ್ಚಿಸುವಂತ ಕಾರ್ಯಗಳನ್ನ ನಾವು ಮಾಡ್ತೀವಿ ಹೊರತು ದೇವರನ್ನ ಮೆಚ್ಚಿಸುವಂತ ಕಾರ್ಯವನ್ನ ನಾವು ಮಾಡೋದಿಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ನನ್ನ ತಂದೆಯ ಚಿತ್ತವನ್ನ ನೆರವೇರಿಸುವುದೇ ನನ್ನ ಆಹಾರ ಅಂತ ದೇವರು ಸ್ಪಷ್ಟವಾಗಿ ಹೇಳ್ತಾರೆ ತನ್ನ ಶಿಷ್ಯರಿಗೆ. ಇವತ್ತು ನಿನ್ನ ಕೈಯಲ್ಲಿ ಅದನ್ನ ಧೈರ್ಯವಾಗಿ ಹೇಳಲಿಕ್ಕೆ ಸಾಧ್ಯನಾ? ಇವತ್ತು ನಿನ್ನ ಆಹಾರ ಯಾವುದು? ಇವತ್ತು ನಿನ್ನ ದೇವರ ಚಿತ್ತವನ್ನ ನೆರವೇರಿಸ್ತಾ ಇದೆಯಾ? ಇವತ್ತು ನೀನು ದೇವರ ಚಿತ್ತವನ್ನು ನೆರವೇರಿಸ್ತಿಲ್ಲ ಅನ್ನುವುದಾದರೆ ನಿನ್ನ ಒಳಗಡೆ ಕೆಟ್ಟ ಫಲವನ್ನು ದೇವರಿಗೆ ಕೊಡ್ತಾ ಇದೆಯಾ? ನೋಡ್ರಿ, ವಾಕ್ಯಲ್ಲಿ ಹೇಳ್ತದೆ, ಒಳ್ಳೆಯ ಮರವು ಕೆಟ್ಟ ಫಲವನ್ನು ಕೊಡಲಾರದು. ನೀನು ದೇವರಿಗೆ ಒಳ್ಳೆಯ ಮರವಾಗಿರೋದಾದ್ರೆ ನಿನ್ನ ಒಳ್ಳೆಯ ಫಲವನ್ನೇ ನೀನು ಕೊಡ್ತೀಯ, ಕೆಟ್ಟ ಫಲವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಇವತ್ತೆಷ್ಟೋ ಸಾರಿ ನಮ್ಮ ಜೀವಿತದಲ್ಲಿ ದೇವರಿಗೆ ಕೆಟ್ಟ ಫಲವಾಗಿ ಮಾರ್ಪಟ್ಟಿದ್ದೀವಿ. ಪ್ರತಿಯೊಂದು ದೇವರಿಗೆ ಅವಿದ್ಯರಾಗಿ ನಡೆಯುವಾಗೆಲ್ಲ ನಾವು ಕೆಟ್ಟ ಫಲವನ್ನ ದೇವರು ಕೊಟ್ಟಿದ್ದೀವಿ. ದೇವರಿಗೆ ಇಷ್ಟ ಇಲ್ಲದ ಮಾರ್ಗದಲ್ಲಿ ನಡೆದಾಗೆಲ್ಲ ದೇವರಿಗೆ ಕೆಟ್ಟ ಫಲವನ್ನ ಕೊಟ್ಟಿದ್ದೀವಿ. ಅದರ ನಿಮಿತ್ತವಾಗಿ ಎಷ್ಟೋ ಸಾರಿ ಬಾಧೆಗೊಳಪಟ್ಟಿದ್ದೀವಿ. ಪ್ರಿಯ ಸಹೋದರ ಸಹೋದರಿ, ಇವತ್ತು ಹೇಗೆ ಒಳ್ಳೆಯ ಮರವು ಕೆಟ್ಟ ಫಲವನ್ನು ಕೊಡಲಾರದು, ಕೆಟ್ಟ ಮರವು ಒಳ್ಳೆಯ ಫಲವನ್ನು ಕೊಡಲಾರದು. ಇವತ್ತು ಸೈತಾನನಿಗೆ ಸಂಬಂಧಪಟ್ಟ ಕಾರ್ಯಗಳನ್ನು ನಾವು ಮಾಡೋದಾದ್ರೆ ದೇವರಿಗೆ ಅದು ಮೆಚ್ಚುಗೆ ಅಲ್ಲ, ಅದು ಒಳ್ಳೆಯ ಫಲವಾಗಿ ಮಾರ್ಪಡಲ್ಲ. ಸೈತಾನನ ಒಳಗಡೆ ಏನಿತ್ತು? ದೇವರ ರಾಜ್ಯದಲ್ಲಿ ಪರಲೋಕದಲ್ಲಿ ಏನ್ ಘಟನೆ ನಡೀತು? ಸೈತಾನನ ಗರ್ವವನ್ನು ಪಟ್ಟಿದ್ದಕ್ಕಾಗಿ ದೇವರಿಗಿನ್ನ ಮೇಲಿರ್ಬೇಕೆಂಬುದಾಗಿ ಅಂದುಕೊಂಡ ಒಂದೇ ಒಂದು ಕಾರಣ, ಸೈತಾನನು ಕೆಡವಲ್ಪಟ್ಟನು ಭೂಮಿಯ ನರಕಕ್ಕೆ. ಪ್ರಿಯ ಸಹೋದರ ಸಹೋದರಿ,
ನಮ್ಮ ಒಳಗಡೆ ಗರ್ವ, ಹೊಟ್ಟೆಕಿಚ್ಚುಗಳು, ಅವಿದ್ಯತ್ವಗಳು, ಹಲವಾರು ವಿಷಯಗಳು ನಮ್ಮ ಒಳಗಡೆ ಬಂದಾಗ ನಾವು ಕೆಟ್ಟ ಮರವಾಗಿರ್ತೀವಿ. ಇವತ್ತು ದೇವರಿಗೆ ನೀನು ಒಳ್ಳೆಯ ಮರವಾಗಿದ್ಯಾ, ಕೆಟ್ಟ ಮರವಾಗಿದ್ಯಾ? ಇವತ್ತು ವಾಕ್ಯಗಳನ್ನು ಓದ್ತಾ ಇದೆಯಾ, ಸರಿ, ವಾಕ್ಯದ ಪ್ರಕಾರ ನಡೀತಾ ಇದೆಯಾ, ಪ್ರಾರ್ಥನೆ ಮಾಡ್ತಾ ಇದೆಯಾ, ಪ್ರಾರ್ಥನೆಗೆ ಎಷ್ಟು ಪ್ರಾರ್ಥನೆಗೆ ಆನ್ಸರ್ ಆಗಿದೆ? ನೀನು ಯಾವಾಗ ಒಳ್ಳೆಯ ಮರದ ರೀತಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತೀಯೋ ದೇವರ ಚಿತ್ತಕ್ಕನುಗುಣವಾಗಿ. ಈಗ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ, ನಾನು ನನ್ನ ಸೇವೆಯಲ್ಲಿ ನಾನು ನೋಡಿರೋದು, ಇವತ್ತು ಪಾಸ್ಟ್ರೇ ಇದು ನಡೆದು ಬಿಡ್ಬೇಕು, ಇದಕ್ಕಾಗಿ ಪ್ರಾರ್ಥನೆ ಮಾಡ್ರಿ, ಇದಾಗ್ಬಿಡ್ಬೇಕು, ಇದಕ್ಕಾಗಿ ಪ್ರಾರ್ಥನೆ ಮಾಡಿ, ಒಬ್ರು ಬಾಯಲ್ಲೂ ಸಹ ದೇವರ ಚಿತ್ತ ಏನಿದೆಯೋ ಅದು ನಡೀಲಿ ಅಂತಾನು ಬರಲ್ಲ. ಒಂದು ಒಳ್ಳೆಯ ಮರವಾಗಿರುವಂತವರ ಬಾಯಲ್ಲಿ ಏನ್ ಬರ್ತದೆ ಅಂದ್ರೆ, ಒಂದು ಒಳ್ಳೆಯ ಫಲವನ್ನು ಕೊಡುವಂತ ಜನರ ಒಳಗಡೆ ಏನ್ ಬರ್ತದೆ ಅಂದ್ರೆ, ದೇವರ ಚಿತ್ತ ಏನಿದೆಯೋ ಅದು ಮಾತ್ರನೇ ಆಗ್ಲಿ ಅಂತ. ಇವತ್ತು ನಮ್ಮ ಒಳಗಡೆ ಒಳ್ಳೆ ಮರವಾಗಿದೀವೋ, ಕೆಟ್ಟ ಮರವಾಗಿದೀವೋ? ಇವತ್ತು ಒಳ್ಳೆಯ ಮರ ಒಳ್ಳೆಯ ಫಲವನ್ನೇ ಕೊಡ್ತದೆ, ಕೆಟ್ಟ ಮರ ಕೆಟ್ಟ ಫಲವನ್ನು ಕೊಡ್ತದೆ. ಪ್ರಿಯ ಸಹೋದರ ಸಹೋದರಿ, ಹೀಗಿರಲಾಗಿ ಅವರ ಫಲಗಳಿಂದಲೇ ಅವರನ್ನ ತಿಳಿದುಕೊಳ್ಳಿರಿ. ಎಷ್ಟೋ ಜನ ನಿಮ್ಮನ್ನ ಯಾಮಾರಿಸ್ತಾ ಇದ್ದಾರೆ, ಎಷ್ಟೋ ಜನ ನಿಮ್ಮನ್ನ ಒಂದು ಮೋಸಗೊಳಿಸ್ತಾ ಇದ್ದಾರೆ, ಎಷ್ಟೋ ಸೇವಕರುಗಳಿದ್ದಾರೆ, ಎಷ್ಟೋ ಬಿಲಿವರ್ಸ್ಗಳಿದ್ದಾರೆ, ಯಾಮಾರಿಸುವಂಥದ್ದು. ಇವತ್ತು ನಾನು ಇರುವಂತ ಸೇವೆಯ ಸ್ಥಳದಲ್ಲಿ ಒಬ್ರು ಸಹೋದರಿ ಬಂದು ನನ್ನ ಹತ್ರ ಹೇಳ್ತಾ ಇದ್ರು, ಯೇಸು ಸ್ವಾಮಿ ನಮ್ದಂತವ್ರು ಒಂದೇ ಚರ್ಚಲ್ಲಿ ಇದ್ದಂಥವ್ರೇನೆ, ಅವರು ಬಂದು ಯಾವುದೋ ಒಂದು ಸ್ಕೀಮ್ ಇದೆ, ಈ ರೀತಿಯಾಗಿ ಇಷ್ಟು 2 ಲಕ್ಷ ಅಮೌಂಟ್ ಕೊಟ್ರೆ, 1 ಲಕ್ಷ ಅಮೌಂಟ್ ಕೊಟ್ರೆ, 1,500,000 ಅಮೌಂಟ್ ಕೊಟ್ರೆ, 1,500,000 ಲಕ್ಷ ಅಮೌಂಟ್ ಕೊಟ್ರೆ ಈ ತರ ಒಂದು ಸೈಟ್ ಇದೆ, ಅದನ್ನ ನಿಮ್ಗೆ ಇದು ಮಾಡ್ತೀನಿ. ದುಡ್ಡೆಲ್ಲ ಕೊಟ್ಟಾದ್ಮೇಲೆ ಅದರಲ್ಲಿ ಏನು ಅದು ಅವ್ರ ಹೆಸರಿಗೆ ರಿಜಿಸ್ಟರ್ ಆಗಿಲ್ಲ, ಇದು ನಿಮ್ಗಾಯ್ತು ನೋಡ್ರಿ ಅಷ್ಟೇ, ಮುಗೀತು. ಮೋಸ ಹೋದ್ರು. ಇವತ್ತೆಷ್ಟೋ ಜನಗಳು ದುಡ್ಡಿನ ವಿಷಯದಲ್ಲಿ ಯಾಮಾರಿಸುವ ಅವರ ಫಲಗಳಿಂದ. ದೇವರ ವಾಕ್ಯ ಹೇಳುತ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ. ಬೈಬಲಲ್ಲಿ ಇನ್ನೊಂದು ಕಡೆ ಹೇಳ್ತದೆ, ಏನು ಕುಡಿಬೇಕು, ಏನು ತಿನ್ನಬೇಕು, ಏನು ಹೊಂದಿಕೊಳ್ಳಬೇಕು ಎಂಬುದಾಗಿ ಅಂದುಕೊಳ್ಳುವಂತರು ಅಜ್ಞಾನಿಗಳಂತೆ. ನೀವು ಅಜ್ಞಾನಿಗಳ? ಒಬ್ಬ ಕೆಟ್ಟ ಮರವಾಗಿರುವಂತರು ಲೋಕದ ವಿಷಯದಲ್ಲಿ ಚಿಂತನೆ ಮಾಡ್ತಾರೆ. ಒಂದು ಒಳ್ಳೆಯ ದೇವರಿಗೆ ಫಲವಾಗಿರುವಂತವರು ಪರಲೋಕದ ಕುರಿತಾಗಿ ಚಿಂತನೆ ಮಾಡ್ತಾರೆ. ನೀನು ಯಾವ ಕುರಿತಾಗಿ ಚಿಂತನೆ ಮಾಡ್ತಾ ಇದೆಯಾ ಪ್ರಿಯ ಸಹೋದರ ಸಹೋದರಿ? ಇವತ್ತು ನೀನು ದೇವರ ಕುರಿತಾಗಿ, ಪರಲೋಕಕ್ಕೆ ಸಂಬಂಧ ಕುರಿತಾಗಿ ನೀನು ಚಿಂತನೆ ಮಾಡುತ್ತಿರುವುದಾದರೆ ನೀನು ಒಳ್ಳೆಯ ಫಲವನ್ನು ಕೊಡುವಂತ ಮರವಾಗಿದ್ದೀಯಾ? ನಿನ್ನ ಬಾಯಲ್ಲಿ ಪರಲೋಕದ ವಿಷಯಗಳು, ದೇವರ ವಾಕ್ಯದ ವಿಷಯಗಳು, ನಿನ್ನ ಪ್ರತಿ ವಿಷಯದಲ್ಲೂ ಲೋಕದ ಒಂದು ಚಿಂತನೆಗಳೇ ಬರದಂತೆ ಪರಲೋಕದ ವಿಷಯಗಳೇ ನಿನ್ನ ಒಳಗಡೆ ಬರ್ತಿರುವುದಾದರೆ ಅದರ ಅರ್ಥ ನೀನು ಒಳ್ಳೆಯ ಫಲವಾಗಿದ್ದೀಯಾ? ಹಲ್ಲೆಲೂಯಾ. ನೋಡ್ರಿ, ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ. ಲೂಕ 6ನೇ ಅಧ್ಯಾಯ 43ನೇ ವಚನ ನೋಡ್ರಿ. ಒಳ್ಳೆಯ ಮರವು ಉಳುಕು ಫಲವನ್ನು ಕೊಡುವುದಿಲ್ಲ, ಹಾಗೆಯೇ ಉಳುಕು ಮರವು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ. ಪ್ರತಿಯೊಂದು ಮರದ ಗುಣವು ಅದರ ಫಲದಿಂದಲೇ ಗೊತ್ತಾಗುವುದು. ನೋಡ್ರ, ಇವತ್ತು ಪ್ರತಿಯೊಂದು ಮರವು ಅದರ ಫಲದಿಂದಲೇ ಗೊತ್ತಾಗ್ತದೆ. ನಿನ್ನ ಮಾತು, ನಿನ್ನ ನಡವಳಿಕೆ, ನಿನ್ನ ಆಲೋಚನೆ ದೇವರಿಗೆ ಮೆಚ್ಚುಗೆ ಆಗಿದೆಯಾ? ದೇವರು ನಿನ್ನ ವಿಷಯದಲ್ಲಿ ಆನಂದ ಪಡ್ತಾ ಇದ್ದಾರ? ಒಳ್ಳೆಯ ಫಲವನ್ನು ಕೊಡ್ತಾ ಇದ್ದಾರೆ? ಓ ಮೈ ಗಾಡ್. ದೇವರು ಹೊಟ್ಟೆ ಹಸು ಬರ್ತದೆ. ಹೊಟ್ಟೆ ಹಸು ಬಂದಾಗ ಅಂಜೂರದ ಮರವನ್ನು ದೂರದಲ್ಲೇ ನೋಡ್ತಾರೆ. ಅದು ಅಂಜೂರ ಹಣ್ಣು ಬಿಡುವಂತ ಕಾಲ ಅಲ್ಲ, ಬಟ್ ಆದ್ರೆ ದೇವರು ದೂರದಲ್ಲೇ ನೋಡ್ತಾರೆ. ಓಡೋಗಿ ಏನಾದ್ರೂ ನನಗೆ ದೊರಕುತ್ತಾ ಅನ್ನೋದಾಗಿ ನೋಡಿದಾಗ ಅದರಲ್ಲಿ ಒಂದು ಕಾಯಿ ಹಣ್ಣುಗಳು ಬಿಟ್ಟಿರಲಿಲ್ಲ. ದೇವರು ಒಂದೇ ಮಾತು ಹೇಳ್ತಾರೆ, ಇನ್ಯಾವತ್ತು ನಿನ್ನಿಂದ ಯಾರು ಫಲವನ್ನು ತಿನ್ನಕೂಡದು ಎಂಬುದಾಗಿ. ಒಂದು ದಿನ ಹೋಗಿ ದೇವಾಲಯಕ್ಕೆ ಹೋಗಿ ಬರಬೇಕಾದಾಗ ಆ ಬುಡದಿಂದ ಒಣಗಿ ಹೋಗಿರ್ತದೆ. ಪ್ರಿಯ ಸಹೋದರ ಸಹೋದರಿ, ನೀನು ದೇವರಿಗೆ ಒಳ್ಳೆಯ ಫಲವನ್ನು ಕೊಡಲಿಲ್ಲ ಅಂದಾಗ ದೇವರು ಈ ಕಳ್ಳನ್ನು ಬರುವಂತೆ ಬರ್ತೀನಿ ಎಂಬುದಾಗಿ ಹೇಳಿದ್ದಾರೆ. ನೀನು ದೇವರು ನಿನ್ನ ಬಳಿ ಬಂದು ನಿನ್ನನ್ನು ನೋಡುವಾಗ ನೀನು ದೇವರಿಗೆ ಒಳ್ಳೆಯ ಫಲವನ್ನು ಕೊಡಲಿಲ್ಲ ಅಂದರೆ ನಿನ್ನ ಜೀವಿತವೆಲ್ಲ ಡ್ರೈ ಆಗ್ತದೆ, ಒಣಗಿ ಹೋಗ್ತೀಯ. ನಿನ್ನ ಜೀವಿತವು ನೀನು ಏನೇ ಪ್ರಯತ್ನ ಪಟ್ಟರು ಸಕ್ಸಸ್ ಆಗಲ್ಲ. ಇವತ್ತು ಒಣಗಿ ಹೋಗಿರುವಂತ ಮರವನ್ನ ಎಂದನ ಹುಟ್ಟಾಕಿ ಅದನ್ನ ಬೆಳೆಸಲಿಕ್ಕೆ ಸಾಧ್ಯನಾ? ನೋಡ್ರಿ, ಹಲ್ಲೆಲೂಯಾ. ಇವತ್ತು ನಿನ್ನ ಜೀವಿತ ಆ ರೀತಿಯಾಗಿ ಆಗಬಾರದು. ನಿನ್ನನ್ನು ದೇವರು ಯಾವುದೇ ಕ್ಷಣದಲ್ಲಿ ಬಂದು ನೋಡಿದ್ರು ನಿನ್ನಲ್ಲಿ ಫಲ ಇರೋದನ್ನ ನೋಡಬೇಕು. ನೀನು ಅದ ರೀತಿಯಾಗಿ ನಡೆದುಕೊಳ್ಳಬೇಕು. ಇವತ್ತು ಒಂದು ಮರವು ಅದರ ಮರದ ಗುಣಗಳು ಏನ್ ಗೊತ್ತಾಗುತ್ತೆ ಅಂದ್ರೆ ಅದರ ಫಲದಿಂದನೇ ಗೊತ್ತಾಗ್ತದೆ. ಇವತ್ತು ನಿಮ್ಮ ಜೀವಿತದಲ್ಲಿ
ನೀವು ದೇವರಿಗೆ ಏನನ್ನ ಕೊಡ್ತಾ ಇದ್ದೀರಾ? ಒಳ್ಳೆ ಮರ ಒಳ್ಳೆ ಹಣ್ಣುಗಳನ್ನ ಕೊಡ್ತಾ ಇದ್ದೀರಾ? ಒಳ್ಳೆ ಫಲವನ್ನ ಕೊಡ್ತಾ ಇದ್ದೀರಾ? ಕೆಟ್ಟ ಫಲವನ್ನ ಕೊಡ್ತಾ ಇದ್ದೀರಾ? ಈ ಕೆಟ್ಟ ಮರ ಅಂದ್ರೇನು, ಒಳ್ಳೆ ಮರ ಅಂದ್ರೇನು, ಅದಕ್ಕೂ ಸಹ ನಿಮ್ಗೆ ಅರ್ಥವಾಗಿ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ನೋಡ್ರಿ, ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ. ರೋಮಪುರದವರಿಗೆ 12ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ರಿ, ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟ ಬಡಿಸು. ಒಳ್ಳೆಯ ಫಲ ಕೊಡುವಂತವರ ಗುಣ ನೋಡ್ರಿ. ಬಾಯಾರಿದರೆ ಕುಡಿಯುವುದಕ್ಕೆ ಕೊಡು. ಒಳ್ಳೆಯ ಮರದ ಗುಣ ಏನಂದ್ರೆ, ತನ್ನ ವೈರಿ ಹಸಿದಿದ್ದರೂ ದೇವರು ಹೇಳ್ತಾ ಇದ್ದಾರೆ, ದೇವರೇ ಹೇಳುವಂತ ಮಾತು ನೋಡ್ರಿ, ನಿನ್ನ ವೈರಿ ಹಸಿದಿದ್ದರೆ ಊಟ ಕೊಡು, ನಿನ್ನ ವೈರಿ ಬಾಯಾರಿದರೆ ನೀರು ಕೊಡು. ಕೊಡೋದ್ರಿಂದ ಏನಾಗ್ತದೆ ನೋಡ್ರಿ, ನೀವೇನ ಅದನ್ನ ಕೆಡೋದು ಬೇಕಾಗಿಲ್ಲ. ದೇವರ ವಾಕ್ಯ ಹೇಳ್ತದೆ, ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನ ಕೂಡಿಸಿಟ್ಟಂತಾಗುವುದು. ನೋಡಿದ್ರ, ಒಂದು ಒಳ್ಳೆಯ ಮರ ಮಾಡುವಂತ ಕೆಲಸ ಏನಂದ್ರೆ, ತನ್ನ ವೈರಿಗಳನ್ನು ಸಹ ಅದು ಬಿಟ್ಟು ಕೊಡೋದಿಲ್ಲ. ವೈರಿಗಳು ಹೊಟ್ಟೆ ಹಸಿತಾ ಇದ್ದಾರೆ, ಸಾಯ್ತಾ ಇದ್ದಾರೆ ಅಂದ್ರೆ ಜೀವವನ್ನ ಅವಕ್ಕೆ ಹೆಂಗನ್ನ ಮಾಡಿ ಉಳಿಸ್ಬೇಕೆಂಬುದಾಗಿ ಒಳ್ಳೆಯ ಗುಣಗಳು ಬರ್ತದೆ. ಒಳ್ಳೆಯ ಗುಣದ ಲಕ್ಷಣ ಪ್ರೀತಿ ಮಾಡ್ತದೆ. ಒಳ್ಳೆಯ ಗುಣಗಳ ಲಕ್ಷಣ ಒಳ್ಳೆಯ ಫಲಗಳು. ಇವತ್ತು ನೋಡ್ರಿ, ಶತ್ರುಗಳನ್ನ ಪ್ರೀತಿಸ್ರಿ ಅಂತ ವಾಕ್ಯ ಹೇಳ್ತದೆ. ನಿನ್ನನ್ನು ಶಪಿಸುವವರಿಗಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತದೆ. ಅಂದ್ರೆ ಅರ್ಥ, ದೇವರು ಹೇಳುವಂಥದ್ದು, ನಿನ್ನ ಜೀವಿತದಲ್ಲಿ ನೀನು ಮಾಡಬೇಕಾದ ಕಾರ್ಯಗಳೇನೆಂದ್ರೆ, ನಿನ್ನ ದೇವರಿಗೆ ನೀನು ಒಳ್ಳೆಯ ಫಲವಾಗಿರಬೇಕು. ನೋಡ್ರಿ, ಅದಾದ್ಮೇಲೆ 21ನೇ ವಚನದಲ್ಲಿ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಕೆಟ್ಟದನ್ನ ಸೋಲಿಸು. ನಿನ್ನ ಒಳ್ಳೆಯ ಫಲವನ್ನ ಕೊಡೋದ್ರಿಂದನೇ ಕೆಟ್ಟದನ್ನ ಸೋಲಿಸ್ಬೇಕಂತೆ ಬೈಬಲ್ ಹೇಳ್ತಾ ಐತೆ ರೀ. ಬೈಬಲ್ ಬಿಟ್ಟು ನೀನು ಯಾವುದನ್ನು ನಂಬೇಡ, ಬೈಬಲ್ ಒಂದನ್ನೇ ಹಿಡಿದುಕೋ ಸಾಕು. ನಿನ್ನ ಪರಲೋಕ ಹೋಗಲಿಕ್ಕೆ ಬೈಬಲ್ ಸಹಾಯ ಮಾಡ್ತದೆ. ನಿನ್ನ ದೇವರಿಗೆ ನೀನು ಫಲ ಕೊಡಬೇಕಾ, ನಿನ್ನ ದೇವರಿಗೆ ನೀನು ಅಭಿವೃದ್ಧಿಯನ್ನು ತರಬೇಕಾ, ನಿನ್ನ ದೇವರ ಮುಂಭಾಗದಲ್ಲಿ ನೀನು ಮೆಚ್ಚುಗೆಯಾಗಿ ನಡೆದುಕೊಳ್ಬೇಕಾ, ಈ ವಾಕ್ಯಗಳನ್ನ ಕೈಗೊಂಡು ನಡಿ. ನೀನೆಲ್ಲೂ ಜಾರಿ ಬೀಳದಂತೆ ಈ ವಾಕ್ಯವು ನಿನಗೆ ಬೆಳಕಾಗಿ ನಡೆಸ್ತದೆ. ಬೈಬಲಲ್ಲಿ ಇರುವುದನ್ನೇ ನಾನು ಹೇಳ್ತಾ ಇದ್ದೀನಿ. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಕೆಟ್ಟದನ್ನ ಸೋಲಿಸು. ಇವತ್ತು ನೀನು ಒಳ್ಳೆಯ ಫಲವನ್ನು ಕೊಡುವಂತ ಮರವಾಗಿರುವುದಾದರೆ, ನೀನು ಒಳ್ಳೆಯ ಫಲವನ್ನು ಕೊಡುವಂತ ಒಬ್ಬ ವ್ಯಕ್ತಿಯ ಮರವಾಗಿರುವುದಾದರೆ, ನಿನ್ನ ಜೀವಿತದಲ್ಲಿ ನಿನ್ನ ವೈರಿಗಳನ್ನು ನೀನು ಪ್ರೀತಿಸ್ತೀಯಾ, ನಿನ್ನ ಅಗೆತನ ಮಾಡುವವರನ್ನು ನೀನು ಪ್ರೀತಿಸ್ತೀಯಾ, ನಿನ್ನ ವಿರುದ್ಧವಾಗಿ ನಿಲ್ಲುವವರನ್ನು ನೀನು ಪ್ರೀತಿಸ್ತೀಯಾ. ಇವತ್ತು ನೀನೇನು ಮಾಡ್ತಾ ಇದೀಯಾ? ನೀನು ಕೆಟ್ಟ ಮರನ ಇಲ್ಲ ಒಳ್ಳೆಯ ಮರನ? ಹಲ್ಲೆಲೂಯಾ. ನೋಡ್ರಿ, ಅದಾದ್ಮೇಲೆ ಇನ್ನೊಂದು ವಾಕ್ಯನ ಓದ್ಕೊಳ್ಳೋಣ ಕಡೆದಾಗಿ. ಗಲಾತ್ಯ 6ನೇ ಅಧ್ಯಾಯದಲ್ಲಿ 6ನೇ ವಚನ, ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಓ ಮೈ ಗಾಡ್, ಇವತ್ತು ನೀನು ಉಪದೇಶ ಹೊಂದುತ್ತಾ ಇದೀಯಾ? ನಿನ್ನ ಸೇವಕರು ಒಳ್ಳೆಯ ಮಾರ್ಗದರ್ಶಿಯನ್ನ ನೀನು ಹೊಂದಿಕೊಳ್ತಾ ಇದೀಯಾ? ನಿನ್ನ ಜೀವಿತವು ನಿನ್ನ ಸೇವಕರು ಕರೆಕ್ಟಾಗಿ ನಡೆಸ್ತಾ ಇದ್ದಾರಾ? ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಉಪದೇಶ, ದೇವರ ವಾಕ್ಯಗಳನ್ನ ಒಂದು ಉಪದೇಶವನ್ನ ಹೊಂದುವವ ನೀನು ಯಾರಿಂದ ಹೊಂದಿರ್ತೀಯೋ ಅವರಿಗೆ ನಿನ್ನಲ್ಲಿರುವಂತ ಎಲ್ಲಾ ಒಳ್ಳೆಯದರಲ್ಲಿ ಪಾಲನ್ನ ಕೊಡು ಅಂತ ಹೇಳ್ತೈತೆ. ಒಂದು ಒಳ್ಳೆಯ ಮರ, ಒಂದು ಒಳ್ಳೆಯ ಫಲವನ್ನು ಕೊಡುವಂಥದ್ದು ನೀನು ವಾಕ್ಯಗಳಲ್ಲಿ ಬೆಳೆಯುವಾಗ, ವಾಕ್ಯಗಳಲ್ಲಿ ನಿನ್ನನ್ನು ಬೆಳೆಸುವಂತವರಿಗೆ ನಿನ್ನಲ್ಲಿರುವುದರಲ್ಲಿ ಒಳ್ಳೆಯ ಪಾಲನ ದೇವರು ನಿನಗೆ ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಿನ್ನ ಜೀವಿತದಲ್ಲಿ ನೀನು ದೇವರಿಗೆ ಒಳ್ಳೆಯ ಮರವಾಗಿದ್ದೀಯಾ ಇಲ್ಲ ಕೆಟ್ಟ ಮರವಾಗಿದ್ದೀಯಾ? ನೀನು ಒಳ್ಳೆಯ ಮರವಾಗಿರುವುದಾದರೆ ನಿನ್ನ ದೇವರು ನಿನ್ನನ್ನು ಕೈ ಹಿಡಿದು ನಡೆಸ್ತಾರೆ. ನೀನು ಕೆಟ್ಟ ಮರವಾಗಿದ್ದರೆ ದೇವರು ನಿನ್ನ ಜೊತೆಯಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ. ನಿನ್ನ ಜೊತೆಯಲ್ಲಿ ದೇವರು ಇದ್ದಾನೆ ಇಲ್ಲ ಅನ್ನೋದಕ್ಕೆ ಕಡೆಯದಾಗಿ ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಗಲಾತ್ಯ 5ನೇ ಅಧ್ಯಾಯ 19ನೇ ವಚನದಲ್ಲಿ ಇವತ್ತು ಕೆಟ್ಟ ಮರದ ಕುರಿತಾಗಿ ಮೊದಲನೇದಾಗಿ ನಾನು ಹೇಳ್ತೀನಿ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ ಅಷ್ಟೇ. ಯಾವುವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೆಡುತನ, ವಿಗ್ರಹ ಆರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕುತನ, ದುಂದೋತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗಿರುವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮಗೆ ಎಚ್ಚರಿಸುತ್ತೇನೆ. ನೋಡಿದ್ರ, ನೀನು ಕೆಟ್ಟ ಮರವಾಗಿರುವುದಾದರೆ ಪರಲೋಕಕ್ಕೆ ನೀನು ಏರಿ ಹೋಗೋದೇ ಇಲ್ಲ. ನೋಡ್ರಿ, ದೇವರ ವಾಕ್ಯ ಹೇಳ್ತದೆ, ಜಾರತ್ವ,
ಜಾರತ್ವ ಮಾಡಬಾರ್ದು, ಅಂದ್ರೆ ವ್ಯಭಿಚಾರ ಮಾಡಬಾರ್ದು, ಬಂಡುತನ. ನಾವೆಷ್ಟೇ ಹೇಳಿದ್ರು ನಾವು ಹಿಡಿದಿದ್ದೆ ಆಟ. ನಮ್ಮ ಗುಣಗಳಂಗೆ ನಾಚಿಕೆಗೇಡುತನ. ನಾಚಿಕೆಗೇಡುತನ ಅಂದ್ರೆ ಏನು? ಇವತ್ತು ದೇವರಲ್ಲಿ ನಮ್ಮ ನಾಚಿಕೆಯನ್ನು ಹುಟ್ಟಿಸುವಂತ ಯಾವುದೇ ಸಣ್ಣ ಕಾರ್ಯ ಆಗಿರ್ಬೋದು, ದೊಡ್ಡ ಕಾರ್ಯ ಆಗಿರ್ಬೋದು, ಅದು ನಮ್ಮ ಜೀವಿತದಿಂದ ಮೊದಲು ತೆಗೆಯಲ್ಪಡಬೇಕು. ಅದು ದೇವರಿಗೆ ಇಷ್ಟ ಇಲ್ಲ. ಕೆಟ್ಟ ಮರಗಳ ಕುರಿತಾಗಿ ನಾನು ಮಾತಾಡ್ತಾ ಇದ್ದೀನಿ. ವಿಗ್ರಹ ಆರಾಧನೆ. ವಿಗ್ರಹ ಆರಾಧನೆ ಅಂದ್ರೆ ಏನು? ಈಗ ನಿಮ್ಮ ಮನೆಯಲ್ಲಿ ದೇವರಿಗೆ ಇರುವಂತಹ ವೃದ್ಧವಾದಂತ ಫೋಟೋಗಳನ್ನ ಇಟ್ಕೊಂಡು ನೀವು ಇದು ಮಾಡೋದ್ರಿಂದ ಅಲ್ಲ. ನಿನ್ನ ದೇವರಿಗೆ ಕೊಡಬೇಕಾದ ಸ್ಥಾನವನ್ನ ಬಿಟ್ಟು ನೀನು ಯಾವುದಕ್ಕೆ ಕೊಟ್ಟರು ಅದೇ ನಿನ್ನ ಲೈಫಲ್ಲಿ ವಿಗ್ರಹ. ಹಲ್ಲೆಲೂಯಾ. ಇವತ್ತು ನಿನ್ನ ಜೀವಿತದಲ್ಲಿ ಇವತ್ತು ನಿನ್ನ ಮೊಬೈಲ್ಗೆ ನೀನು ಪ್ರಾಮುಖ್ಯ ಹೆಚ್ಚಾದ ಸಮಯ ಕೊಡ್ತಾ ಇದ್ರೆ, ಇಲ್ಲ ಟಿವಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ರೆ, ಕೆಲಸಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ರೆ, ದೇವರಿಗೆ ಹೆಚ್ಚಾಗಿ ಯಾವುದಕ್ಕೆಲ್ಲ ನೀನು ಕೊಡ್ತಾ ಇದೆಯೋ ನಿನ್ನ ಲೈಫಲ್ಲಿ ಅದೇನೇ ವಿಗ್ರಹ ಆರಾಧನೆ. ಮಾಟ ಅನ್ನುವಂಥದ್ದೇನು? ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಸಾಮವೇಲನಿಗೆ ಒಂದು ದೇವ್ರ ವಾಕ್ಯ ಹೇಳ್ತಾರೆ ಏನಂತಂದ್ರೆ, ಯಜ್ಞ ಹೋಮಗಳಿಗಿಂತ ವಿಧೇಯತ್ವ ದೇವರಿಗೆ ಇಷ್ಟ ಅಂತೆ. ವಿಧೇಯತ್ವ. ಅವಿದ್ಯತ್ವವು ಮಾಟ ಮಂತ್ರಗಳಷ್ಟೇ ಕೆಟ್ಟದ್ದು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟೈತೆ. ನೋಡ್ರಿ, ಮಾಟ ಅಂದ್ರೆ ಅವಿದ್ಯರಾಗಿರುವಂತವರು ಪ್ರತಿಯೊಬ್ಬರು ಮಾಟಗಾರರಾಗಿ ಮಾರ್ಪಡ್ತಾರೆ. ಹಲ್ಲೆಲೂಯಾ. ಇವತ್ತು ಅದಾದ್ಮೇಲೆ ನೋಡ್ರಿ, ಅಗೆತನ ಅಂದ್ರೆ ಅಗೆತನ. ಒಂದು ಯಾರನ್ನ ನಿಮ್ಗೆ ಏನಾದ್ರೂ ಒಂದು ಮೋಸ ಮಾಡ್ಬಿಟ್ರೆ, ಇಲ್ಲ ಏನಾದ್ರೂ ಕೆಟ್ಟದ್ದು ಮಾಡ್ಬಿಟ್ರೆ, ಇಲ್ಲ ಏನೇ ಒಂದು ಆದ್ರೂ, ಅವರಿಂದ ಏನೇ ಒಂದು ಗಾಯ ಆದ್ರೂ ಅವ್ರನ್ನ ಅಗೆತನ ಮಾಡುವಂಥದ್ದು, ದ್ವೇಷ ಮಾಡುವಂಥದ್ದು. ಸತ್ರು ನಿನ್ನ ಮಾತಾಡ್ಸಲ್ಲ, ಸತ್ರು ನಿನ್ ಜೊತೆ ಇರಲ್ಲ, ಸತ್ರು ನಿನ್ ಬೇಕಾಗಿಲ್ಲ, ನಾವು ಹೇಳ್ತಾನೆ ಇರ್ತೀವಿ. ಅಗೆತನ. ದೇವರು ನಿನ್ನ ಜೀವಿತದಲ್ಲಿ ನೀನು ಮಾಡಿದಂತ ಎಷ್ಟು ತಪ್ಪುಗಳಿದಾವೆ. ದೇವರು ನಿನ್ನನ್ನು ಅಗೆತನ ಮಾಡ್ತಾ ಇದ್ದಾರ. ನಿನ್ನನ್ನು ಪ್ರೀತಿ ಮಾಡಲಿಲ್ವಾ? ನಿನ್ನ ಎಷ್ಟೋ ಸಾಯುವಂತ ಪರಿಸ್ಥಿತಿಯಲ್ಲಿ, ರೋಗದಲ್ಲಿ ಬಿದ್ದಾಗ, ಸಮಸ್ಯೆಗಳಲ್ಲಿ ಬಿದ್ದಾಗ ನಿನ್ನ ಪ್ರಾರ್ಥನೆಯನ್ನು ಕೇಳಿ ದೇವರು ಬಚಾವ್ ಮಾಡಲಿಲ್ವಾ? ನಿನ್ನನ್ನು ಅಗೆತನ ಮಾಡಿದ್ರ. ಇವತ್ತು ಕೆಟ್ಟ ಮರದ ಗುಣ ಅಗೆತನ ಮಾಡುತ್ತದೆ. ಮತ್ತೆ ಜಗಳ, ಕುಟುಂಬದಲ್ಲಿ ಜಗಳಗಳು, ಆ ಜನಗಳ ಜೊತೆ ಜಗಳಗಳು, ಅಣ್ಣ ತಮ್ಮಂದಿರ ಜೊತೆ ಜಗಳ, ಅಕ್ಕ ತಂಗಿಯರ ಜೊತೆ ಜಗಳ, ತಂದೆ ತಾಯಿಗಳೊಟ್ಟಿಗೆ ಜಗಳ. ಇವತ್ತು ನೀನು ಯಾವ್ಯಾವ ವಿಷಯಗಳು, ನೀನು ರೋಡಲ್ಲಿ ಹೋಗ್ತಾ ಇದ್ರೆ ಜಗಳ, ಸಿಟ್ಟು, ಕೋಪ. ಹಲ್ಲೆಲೂಯಾ. ನೀನು ಕೋಪ ಮಾಡ್ಕೊಂಡ್ರು ಅದು ನ್ಯಾಯವಾಗಿರ್ಬೇಕು. ಬೈಬಲ್ ಅದೇ ಹೇಳ್ತದೆ. ಅದಾದ್ಮೇಲೆ ಹೊಟ್ಟೆ ಕಿಚ್ಚು. ಇವತ್ತು ಯಾರಾದ್ರೂ ನಿಮ್ಮ ಮುಂದೆ ಚೆನ್ನಾಗಾಗ್ತಾ ಇದ್ರೆ ನಿಮ್ಮ ಒಳಗಡೆ ಸಹಿಸ್ಕೊಳಕ್ಕಾಗಲ್ಲ. ಹೊಟ್ಟೆ ಕಿಚ್ಚು ತುಂಬಿ ತುಳುಕ್ತಾ ಇರ್ತದೆ. ಹೆಂಗ್ ಬಂದ್ಬಿಡ್ತು ಎಂಬುದಾಗಿ ಪ್ರಿಯ ಸಹೋದರ, ಅದು ಇರ್ಕೊಡುದು. ಸಿಟ್ಟು, ಕಕ್ಷಭೇದ. ಸಿಟ್ಟು ಇರ್ಕೊಡುದು, ಕೋಪ ಇರ್ಕೊಡುದು, ಕಕ್ಷಭೇದ ಅಂದ್ರೆ ಒಬ್ರಿಗೊಬ್ರಿಗೊಂದು ಮಾಡುವಂಥದ್ದು. ಒಬ್ರಿಗೆ ಬಿಸಿಯನ್ನ ಹಾಕಿದ್ರೆ ಇನ್ನೊಬ್ರಿಗೆ ತಂಗ್ಲನ್ನ ಹಾಕುವಂಥದ್ದು. ಇರ್ಕೊಡುದು ಹಂಗೆ. ಇವತ್ತು ನಿನ್ನ ಅತ್ತೆಯನ್ನ ನೋಡಿದಾಗ ನಿನ್ನ ತಾಯಿಯನ್ನು ನೋಡಬೇಕು. ಇವತ್ತು ನಿನ್ನ ತಾಯಿಯನ್ನು ನೋಡಿದಾಗ ನಿನ್ನ ಅತ್ತೆಯನ್ನು ನೋಡಬೇಕು. ನಿನ್ನ ಗಂಡನ್ನು ನೋಡಿದಾಗ ನಿನ್ನ ಮಕ್ಕಳನ್ನು ನೋಡಬೇಕು. ಪ್ರತಿಯೊಬ್ಬೊಬ್ಬರನ್ನು ಒಂದೇ ರೀತಿಯಾಗಿ ನೋಡುವಂಥದ್ದಾಗಿರ್ಬೇಕು. ಭಿನ್ನಮತ. ನಾವು ಒಬ್ರಿಗೊಂದು ಒಬ್ರನ್ನ ಕೀಳಾಗಿರುವಂಥವ್ರನ್ನ ಕೆಳಗೆ ಮಾಡೋದು, ಇನ್ನೊಬ್ಬರನ್ನ ಬೇರೆ ರೀತಿಯ ಲೆವೆಲ್ ಆಗಿ ನೋಡೋದು, ಅದಿರ್ಕೂಡುದು. ಮತ್ಸರ, ಕುಡುಕುತನ. ನಮ್ಮ ಜೀವಿತದಲ್ಲಿ ನಾವು ಪಾಪಗಳನ್ನ ಮಾಡುವಂಥವ್ರಾಗಿದ್ದಾರೆ. ಕುಡುಕೋದು, ದುಂದೋಗ್ತಣ ಅಂದ್ರೆ ತಿನ್ನುವುದೇ ನಮ್ಗೆ. ಈಗ ಹೆಂಗೆ ಅಂತಂದ್ರೆ, ಈ ಲೋಕದಲ್ಲೆಲ್ಲ ಈ ಹೋಟೆಲ್ಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ಜನಗಳು ಅದಕ್ಕೆ ಎಷ್ಟು ಜನ ಅಂದ್ರೆ ಊಟ ತಿನ್ನುವುದಕ್ಕೆ ಜನಗಳು ಬದುಕ್ತಾ ಇದ್ದಾರೆ. ಆದ್ರೆ ಅದು ತಿನ್ಬೇಕು, ಆದ್ರೆ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ತಿನ್ಬೇಕು. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಸೇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತದೆ. ಪ್ರಿಯ ಸಹೋದರ ಸಹೋದರಿ, ಇಲ್ಲಿವರೆಗೂ ದೇವರ ಸೇವೆ ಮಾಡ್ತಾ ಇದೆಯಾ? ಇಲ್ಲಿವರೆಗೂ ದೇವರು ನಂಬಿದ್ದು ನೀವು ಜಣಿತಾ ಇದೆಯಾ? ಇಲ್ಲಿವರೆಗೂ ಪ್ರಾರ್ಥನೆ ಮಾಡೋದು, ಬೈಬಲ್ ಓದೋದು, ಪ್ರತಿ ವಾರ ಸಭೆಗೆ ಹೋಗೋದು ಮಾಡ್ತಾ ಇದೆಯಾ? ಆದರೆ ನೀನು ಉಳುಕು ಮರವಾಗಿದ್ದೀಯಾ? ಇಲ್ಲ ಒಳ್ಳೆಯ ಫಲವನ್ನು ಕೊಡುವ ಮರವಾಗಿದ್ದೀಯಾ? ಇವತ್ತು ಕೆಟ್ಟ ಮರದ ಕುರಿತಾಗಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ. ಗಲಾತ್ಯ 5:19. ಈ ವಾಕ್ಯವನ್ನು ನೀವು ಓದ್ ನೋಡ್ರಿ, ನಿಮ್ಗೆ ಇನ್ನೂ ಅರ್ಥ ಆಗ್ತದೆ. ನೋಡ್ರಿ, ಒಳ್ಳೆಯ ಮರದ ಕುರಿತಾಗಿ, ಒಳ್ಳೆಯ ಫಲವನ್ನು ಕೊಡುವಂತ ಕುರಿತಾಗಿ ದೇವರು ಮಾತಾಡ್ತಾರೆ. ಆದರೆ ದೇವರಾತ್ಮನಿಂದ ಉಂಟಾಗೋ ಫಲಗಳೇನೆಂದ್ರೆ, ಅಂದ್ರೆ ಒಳ್ಳೆಯ ಫಲಗಳೇನೆಂದ್ರೆ, ದೇವರಾತ್ಮನಿಂದಲ್ಲಿ ಇದಾನ, ಕರ್ತನು ನಿನ್ನ ಜೊತೆಯಲ್ಲಿ ಇದಾನ. ಇವತ್ತು ನಿನ್ನ ಜೊತೆಯಲ್ಲಿ ದೇವರು ಇರೋದಾದ್ರೆ ನೋಡ್ರಿ, ಅವರ ಒಳಗಡೆ ಇರುವಂತ ಒಳ್ಳೆಯ ಗುಣಗಳು, ಒಳ್ಳೆಯ ಫಲದ ಕುರಿತಾಗಿ ಇಲ್ಲಿ ಮಾತಾಡ್ತಾ ಇದ್ದೀನಿ. ಪ್ರೀತಿ. ನಿನ್ನನ್ನು ಯಾರೇನೇ ಅಂದ್ರೂ ನನ್ನ ಪ್ರೀತಿ. ದೇವರು ವಾಕ್ಯ ಹೇಳ್ತಾನೆ, ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿಸು. ನೀನು ಪ್ರೀತಿಸ್ತಾ ಇದೀಯಾ? ಹಲ್ಲೆಲೂಯಾ. ಸಂತೋಷ, ಸಮಾಧಾನ. ಸಂತೋಷನೇ ಇರಲ್ಲ. ಏನಾದ್ರೂ ಒಂದು ಕಳ್ಕೊಂಡ್ರೆ ಸಂತೋಷವನ್ನು ಕೆಡಿಸಲ್ಪಡುತ್ತದೆ. ಹಲ್ಲೆಲೂಯಾ. ಫಿಲಿಪ್ಪಿ 4 ವಾಕ್ಯದಲ್ಲಿ ಹೇಳುತ್ತದೆ, 4:4
ನಿಮ್ಮ ಯಾವ ವಿಷಯವಾಗಿ ಯಾವ ಸಂಬಂಧವಾಗಿ ಚಿಂತನೆ ಮಾಡಬಾರಿ, ಕರ್ತನಲ್ಲಿ ಯಾವಾಗಲೂ ಸಂತೋಷ ಪಡ್ರಿ ಅಂತ. ಇವತ್ತು ನಿನ್ನ ಒಳಗಡೆ ಕರ್ತನಲ್ಲಿ ನೀನು ಸಂತೋಷ ಪಡಲಿಲ್ಲ ಅಂದ್ರೆ ನೀನು ಕೆಟ್ಟ ಮರವಾಗಿದ್ದೀಯಾ, ಒಳ್ಳೆಯ ಫಲವಲ್ಲ. ಹುಷಾರಾಗಿರ್ಬೇಕು, ದೇವರ ವಾಕ್ಯಗಳನ್ನ ಗಮನಿಸಬೇಕು. ಸಮಾಧಾನ, ನಾವು ಎಲ್ಲ ವಿಷಯದಲ್ಲಿ ಸಮಾಧಾನವಾಗಿದ್ದೀವ, ದೇವರಿದ್ದಾನೆ, ಎಲ್ಲ ನೋಡ್ಕೊಳ್ತಾರೆ. ಇದ್ದೀವ ದೀರ್ಘ ಶಾಂತಿ, ದೀರ್ಘ ಶಾಂತವಾಗಿರುವಂಥದ್ದು. ದೀರ್ಘ ಶಾಂತಿ ಅಂದ್ರೆ ಏನು? ಇವತ್ತು ನಮ್ಮ ಜೀವಿತದಲ್ಲಿ ಎಲ್ಲ ವಿಷಯದಲ್ಲೂ ದೀರ್ಘ ಶಾಂತನಾಗಿ ಕಾಯುವಂಥದ್ದು. ಇವತ್ತು ಕೆಲಸ ಆಗುವವರೆಗೂ ಕೆಲವರು ಒಳಗಡೆ ಹೆಂಗೆ ಅಂತಂದ್ರೆ, ಈಗ ಒಂದು ಕೆಲಸ ಕೊಡ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ, ಬೇಗ ಮಾಡುವಂಥದ್ದು ಗಾಬರಿ. ಅಲ್ಲಿ ಮಾಡುವುದು ಸಹ ಗಾಬರಿ ಹುಟ್ಟಿಸಿ ಕೆಲಸಗಳು ಮಾಡಿದಾಗ ಆಗುವಂಥದ್ದು ಕೆಲಸ. ನಾವು ಯಾವಾಗಲೂ ದೀರ್ಘ ಶಾಂತರಾಗಿರ್ಬೇಕು. ದಯೆ, ನಾವು ಇನ್ನೊಬ್ಬರಿಗೆ ದಯೆ ತೋರಿಸುವಂಥವರಾಗಿರ್ಬೇಕು. ದೇವರು ನಮ್ಮ ಮೇಲೆ ದಯೆ ತೋರಿಸೋದಲ್ಲ. ಹೇಗೆ, ಯಾವ ರೀತಿ ನೋಡ್ರಿ, ಬೈಬಲ್ ವಾಕ್ಯ ಹೇಳ್ತದೆ, ನೋಹನ ಚರಿತ್ರೆಯಲ್ಲಿ ದೇವರು ದಯೆ ದೊರಕಂತೆ ಅವನಿಗೆ. ಅದಾದ್ಮೇಲೆ ಮರಿಯಳಿಗೆ ದೇವರ ದಯೆ ಹೊಂದಿದವಳೆ. ಅಂದ್ರೆ ದೇವರಿಂದ ಒಂದು ನಾಶನ ಬರುವಾಗ ಆ ನಾಶದಿಂದ ತಪ್ಪಿಸಿಕೊಳ್ಳುವಂಥದ್ದೇ ದೇವರ ದಯೆ. ಇವತ್ತು ನಿನ್ನ ಕೈಯಿಂದ ಏನಾದರೂ ಒಬ್ಬರಿಗೆ ಕೇಡನಾಗ್ತಿರೋದಾದ್ರೆ ಅದನ್ನ ಅವ್ರ ಮೇಲೆ ನೀನು ದಯೆ ತೋರಿ ಆ ಕೇಡು ಬರದಂತೆ ಮಾಡುವಂಥದ್ದು. ಹಲ್ಲೆಲೂಯಾ, ದಯೆ ತೋರುವಂಥದ್ದು. ಇವತ್ತು ಯಾರನ್ನ ಸಾಯ್ತಾ ಇರ್ತಾರೆ, ಅವ್ರಿಗೇನ್ ಮಾಡ್ತೀವಿ ನಾವು? ದಯೆ ತೋರಲ್ಲ, ಶತ್ರು ಸಾಯ್ತಾರೆ. ಶತ್ರುಗಳದ್ದು ಪ್ರೀತಿಸುವಂತ ವಾಕ್ಯ ಹೇಳುತ್ತಲ್ಲ, ನಿನ್ನ ಶತ್ರು ಸಾಯ್ತಿರುವುದಾದರೆ, ರೋಗದಲ್ಲಿ ಬಿದ್ದಿರುವುದಾದರೆ, ನೀನು ದೇವರಿಗೆ ಒಳ್ಳೆ ಫಲವನ್ನೇ ಕೊಡೋದಾದ್ರೆ ಆ ಶತ್ರುವನ್ನ ನೀನು ಆಸ್ಪತ್ರೆ ಕರ್ಕೊಂಡು ಹೋಗೋದು, ಅವ್ರಿಗೆ ಏನಾದ್ರೂ ಒಂದು ಉಪಚಾರ ಮಾಡೋದು, ಏನೋ ಮಾಡ್ತೀಯ. ನೀನು ಒಳ್ಳೆಯ ಮರವಾಗಿದ್ರೆ ಮಾತ್ರ. ಅದಾದ್ಮೇಲೆ ನೋಡ್ರಿ, ಉಪಕಾರ. ನಾವು ಉಪಕಾರವನ್ನೇ ನಾವು ಮರೆತು ಬಿಡ್ತೀವ್ರಿ. ದೇವರು ನಮ್ಮ ಜೀವಿತದಲ್ಲಿ ಎಷ್ಟೆಲ್ಲ ಉಪಕಾರಗಳು ಮಾಡಿದ್ದಾರೆ. ದೇವರು ನಮ್ಮ ಜೀವಿತದಲ್ಲಿ ಏನೆಲ್ಲ ಒಂದು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ. ಇವತ್ತು ದೇವರು ನಮಗೆ ಮಾಡಿದ ಕಾರ್ಯಗಳ ಕುರಿತಾಗಿ ನಾವು ಉಪಕಾರವನ್ನು ಮರೆತಿದ್ದೀವಿ. ಇವತ್ತು ನಿನ್ನ ಜೀವಿತದಲ್ಲಿ ದೇವರು ನಿನಗೆ ಮಾಡಿದ ಉಪಕಾರಗಳನ್ನ ಪ್ರತಿದಿನ ನೆನೆಸಿಕೊಳ್ತಾ ಇದೆಯಾ? ಇವತ್ತು ಜನಗಳು ನಿನಗೆ ಮಾಡಿದಂತ ಉಪಕಾರಗಳನ್ನ ನೆನೆಸಿಕೊಳ್ತಾ ಇದೆಯಾ? ದೇವರು ಮಾಡಿದ್ದು ಮಾತ್ರ ಅಲ್ಲ, ಜನಗಳು ಮಾಡಿದ ಉಪಕಾರಗಳು ಇದೆಯಾ ನಿನಗೆ? ಅವ್ರು ನಿನಗೆ ಉಪಕಾರ ಮಾಡಿದಾರಲ್ಲ, ಅವ್ರಿಗೆ ನೀನು ಕೃತಜ್ಞತರಾಗಿದ್ದೀರಾ? ಹಲ್ಲೆಲೂಯಾ. ಅದಾದ್ಮೇಲೆ ನಂಬಿಕೆ, ಸಾಧುತ್ವ, ಕ್ಷಮೆದಮೆ, ಇವುಗಳನ್ನು ಯಾವ ಧರ್ಮಶಾಸ್ತ್ರವೂ ಅಪೇಕ್ಷಿಸುವುದಿಲ್ಲ. ನೋಡ್ರಿ, ದೇವ್ರ ವಾಕ್ಯ ಹೇಳ್ತಾ ಇರುತ್ತೆ, ಯಾವ ಧರ್ಮಶಾಸ್ತ್ರವು, ಯಾವ ಬುಕ್ಕು, ಯಾವ ಒಂದು ಜನಾಂಗಗಳು ಈ ಒಂದು ಗುಣಗಳಲ್ಲಿ ಇರಬೇಕೆಂಬುದಾಗಿ ನಡೆಯೋದಿಲ್ಲ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ನೀನು ದೇವರಿಗೆ ಒಳ್ಳೆ ಫಲವನ್ನು ಕೊಡುವುದಕ್ಕೆ ಸಿದ್ಧವಾಗಿರುವುದಾದರೆ ಕಣ್ಣುಗಳನ್ನು ಮುಚ್ಚು. ಇವತ್ತೇ ತೀರ್ಮಾನ ಮಾಡು, ದೇವರೇ, ನಾನು ಇನ್ನು ಮುಂದೆ ಒಳ್ಳೆ ಫಲವನ್ನು ಕೊಡುವಂಥ ಮರವಾಗಿ ನಾನು ಮಾರ್ಪಡ್ತೀನಿ, ನನಗೆ ನೀನು ಸಹಾಯ ಎಂಬುದಾಗಿ ತಲೆಗಳನ್ನು ಬಾಗಿ ನಾವು ಪ್ರಾರ್ಥನೆಗಳನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯಾರೆಲ್ಲ ರಾಜ ತಲೆಗಳನ್ನು ಬಾಗಿ ದೇವರೇ ತಮ್ಮನ್ನ ತಾವು ಈ ಸಮಯದಲ್ಲಿ ವಾಕ್ಯವನ್ನು ಕೇಳಿದ ನಿಮಿತ್ತ ಒಪ್ಪಿಸಿಕೊಟ್ಟು ಇನ್ನು ಮುಂದೆ ನಾನು ನಿನಗೆ ಒಳ್ಳೆಯ ಫಲವನ್ನು ಕೊಡ್ತೀನಿ ದೇವರೇ ಎಂಬುದಾಗಿ ಹೇಳ್ತಾ ಇದ್ದರು, ಅವರೆಲ್ಲರೂ ಇನ್ನು ಮುಂದೆ ಒಳ್ಳೆಯ ಫಲವನ್ನು ಕೊಡುವಂಥ ಮರವಾಗಿ ಮಾರ್ಪಡಲಿ ಯೇಸುವಿನ ನಾಮದಲ್ಲಿ. ಕೆಟ್ಟ ಮರಗಳು, ಕೆಟ್ಟ ಗುಣಗಳು ಯೇಸುವಿನ ನಾಮದಲ್ಲಿ ಅದು ನಾಶವಾಗಿ ಹೋಗಲಿ ಕರ್ತನೆ. ನಿನ್ನ ಬೆಂಕಿಯ ರಕ್ತವನ್ನ ಇವರ ಮೇಲೆ ಬಿಡುಗಡೆ ಮಾಡ್ತಾ ಇದ್ದೀನಿ. ಚಿಕ್ಕ ವಯಸ್ಸಿನಿಂದ ಇಲ್ಲಿವರೆಗೂ ಇವರು ನಿನ್ನ ವೃತ್ತವಾಗಿ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದ ಪ್ರತಿಯೊಂದೊಂದು ಪಾಪ, ಅಪರಾಧ, ದ್ರೋಹಗಳು ನಿನ್ನ ರಕ್ತದಿಂದ ಶುದ್ಧಿಯಾಗಲಿ ಯೇಸುವಿನ ನಾಮದಲ್ಲಿ. ಕರ್ತನೆ, ಈಗಲೇ ಇವರ ಪಾಪಗಳು ಕ್ಷಮಿಸಲ್ಪಡಲಿ, ನಿನ್ನ ರಕ್ತದಿಂದ ಶುದ್ಧಿಯಾಗಲಿ. ಇವರ ಮೇಲೆ ನಿನ್ನ ಪರಲೋಕದ ಕೃಪೆ ಬಿಡುಗಡೆ ಆಗಲಿ, ಇವರ ಮೇಲೆ ನಿನ್ನ ಪರಲೋಕದ ಮಹಿಮೆ ಬಿಡುಗಡೆ ಆಗಲಿ ಕರ್ತನೆ. ಇವರು ನಿನಗಾಗಿ ಒಂದು ವೈರಾಗ್ಯವಾಗಿ ಒಂದು ಕಾಡ್ಗಿಚ್ಚಿನಂತೆ ಎದ್ದು ರಾಜ್ಯ ದೇವರೇ ಅಪ್ಪ ಪ್ರಾಂತ್ಯಗಳನ್ನು ಆವರಿಸುವಂತೆ ಕೃಪೆ ಮಾಡು. ಇವರನ್ನು ನೋಡುವಾಗ ಜನಗಳು ಹೇಳಲಿ ಕರ್ತನೆ, ಇವನೇ ನಿಜವಾದ ಕ್ರೈಸ್ತನು ಎಂಬುದಾಗಿ. ಆ ರೀತಿಯಾಗಿ ಪ್ರತಿಯೊಬ್ಬರು ಬೆಳವಣಿಗೆ ಆಗಲಿ ಕರ್ತನೆ. ಪ್ರತಿಯೊಬ್ಬರು ಆಶೀರ್ವದಿಸಲ್ಪಡಲಿ. ಪ್ರತಿಯೊಬ್ಬೊಬ್ಬರ ಒಳಗಡೆ ರಾಜ ನಿನ್ನ ಪರಲೋಕದ ದೈವಿಕವಾದ ಶಕ್ತಿ, ಕೃಪೆ, ಮಹಿಮೆ ತುಂಬಿಕೊಳ್ಳಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಪ್ರತಿಯೊಬ್ಬೊಬ್ಬರನ್ನು ನಾನು ಆಶೀರ್ವದಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಜೀವ ಪಿತ ದೇವರೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇನ್ನು ಮುಂದೆ ಒಳ್ಳೆಯ ಫಲವನ್ನು ಕೊಡುವಂಥ ಮರವಾಗಿ ಮಾರ್ಪಡ್ರಿ. ಕೇಳಿದಂಥ ವಾಕ್ಯಗಳನ್ನು ಇನ್ನೊಂದು ಸಾರಿ ಕೇಳ್ರಿ. ಕೇಳಿದಾಗ ನಿಮಗೆ ಇನ್ನೂ ಅರ್ಥ ಆಗ್ತದೆ. ನೀವು ಒಳ್ಳೆ ಫಲವಾಗಿ ಮಾರ್ಪಡ್ರಿ. ಗಲಾತ್ಯ 5:19 ಓದ್ ನೋಡ್ರಿ. ಒಳ್ಳೆಯ ಮರ, ಒಳ್ಳೆಯ ಮರದ ಕುರಿತಾಗಿ, ಕೆಟ್ಟ ಮರದ ಕುರಿತಾಗಿ ಎರಡೂ ಬರೆಯಲ್ಪಟ್ಟಿದೆ. ಇವತ್ತು ನೀವು ಒಳ್ಳೆಯ ಮರವಾಗಿ ಮಾರ್ಪಡ್ರಿ. ಇವತ್ತು ದೇವರ ಮಕ್ಕಳು. ನೀವು ದೇವರ ಮಕ್ಕಳಾಗಿರ್ಬೇಕಾದಾಗ ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನೇ ಮಾಡಬೇಕು. ಓಕೆನಾ?
ದೇವರು ನಿಮ್ಮನ್ನು ಆಶೀರ್ವದಿಸಲ್ಪಡಲಿ. ಮತ್ತೊಂದು ಸಂದೇಶದೊಟ್ಟಿಗೆ ನಿಮ್ಮನ್ನು ಭೇಟಿಯಾಗುವವರೆಗೂ ಕರ್ತನು ನಿಮ್ಮ ಒಟ್ಟಿಗೆ ಇದ್ದು ಪ್ರತಿದಿನವೂ ಕಾದು ನಡೆಸಲಿ.